ತಲೆಸೀಮೆಯ ಮಕ್ಕಳಿಗಾಗಿ ಈ ರಕ್ತದಾನ ಶಿಬಿರವನ್ನು ನಾವು ಬೆಂಬಲಿಸುತ್ತೇವೆ. ಈ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ನಾವು ಬೆಳಿಗ್ಗೆ ದಿನಾಂಕ 8/6/2025 ರವಿವಾರದಂದು ಬೆಳಿಗ್ಗೆ 8ರಿಂದ 4ರವರೆಗೆ ಮಾಡ್ತಾ ಇದ್ದೀವಿ. ಸ್ಥಳ ಮಹೇಶ್ವರಿ ಆಸ್ಪತ್ರೆ ಬೇಸ್ಮೆಂಟ್ ಫ್ಲೋರ್ನಲ್ಲಿ. ನಾವು ಹೇಳ್ಬೇಕೇನೆಂದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರಕ್ತದಾನ ಮಾಡ್ಬೇಕಂದ್ರೆ ತಮ್ಮ ಏನು ಕೆಲಸ ಬಹಳ ಪ್ರಾಮುಖ್ಯತೆ ಇದೆ. ತಾವು ಸುದ್ದಿ ಏನ್ ಮಾಡ್ತಿರಲ್ಲ ಅದನ್ನ ನೋಡ್ಕೊಂಡು ಬಹಳ ಮಂದಿ ಬಂದು ಡೊನೇಟ್ ಮಾಡಿದ್ದಾರೆ. ಸೊ ಈ ಕಾರ್ಯಕ್ರಮ ಕೂಡ ತಮ್ಮನ್ನು ಈ ಫೌಂಡೇಶನ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ತಮ್ಮ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಇದನ್ನು ಪ್ರಸಾರ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಜನರಲ್ ರಿಕ್ವೆಸ್ಟ್ ಮಾಡಿ ಡೊನೇಟ್ ಮಾಡ್ಬೇಕಂತ ನಾನು ಕೇಳ್ತಾ ಇದ್ದೀನಿ. ಈ ಶ್ರೀ ರಾಮಾನುಚಾರ್ಯ ಫೌಂಡೇಶನ್ ಅಧ್ಯಕ್ಷರು ತಾವು ರಾಮಾನುಚಾರ್ಯ ಫೌಂಡೇಶನ್ ಕಾರ್ಯದರ್ಶಿಯಾಗಿ ಶ್ರೀ ಅಭಿಷೇಕ್ ಜಿ ದರಕ್ ಅಂತೇಳಿ, ಇವರು ನಮ್ಮ ಮಹೇಶ್ವರಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳು, ನವಜಾತ ಶಿಶುವಿನ ತಜ್ಞ ಡಾಕ್ಟರ್ ಪ್ರಭು ಮದ್ಭಾವಿ ಅಂತೇಳಿ ಇದ್ದಾರೆ. ನಿಜವಾಗಿಯೂ ಒಂದು ಕುಟುಂಬ ಸಂಪೂರ್ಣ ಸರ್ವನಾಶ ಆಗಬೇಕು. ಈ ರೋಗ ಬಂದು ಮಗುನ ಯಾವ ಕುಟುಂಬ ಪಡೆದತ್ತ ಆ ಕುಟುಂಬ ಸರ್ವನಾಶ ಆಗಬೇಕು. ಅಂದ್ರ ಈ ರೋಗ ಅವ್ರಿಗೊಂದು ಶನಿ ಬೆನ್ನ ಹತ್ತಿದಂಗ. ಅಂತ ಒಂದು ರೋಗ ನಿವಾರಣೆಗೆ ನಮ್ಮ ಊರಾಗ ಇವತ್ತು ರಾಮಾನುಜ್ ಫೌಂಡೇಶನ್ ಮತ್ತು ಡಾಕ್ಟರ್ ಪವನ್ ದರಕ್ ಅವರು ಕಾರ್ಯ ಮಾಡ್ತಾರಲ್ಲ, ನಿಜವಾಗಿಯೂ ಹೆಮ್ಮೆ ಪಡ್ತೀವಿ. ಎಲ್ಲೆಲ್ಲೋ ಜನ ದೂರದಿಂದ ಬಂದು ತಮ್ಮ ಮಕ್ಕಳು ಕರ್ಕೊಂಡ್ ಬಂದು ಅವರು ನಿಂದ್ರೋದು ನೋಡಿದ್ರೆ ನಮಗೂ ನೋವಾಗುತ್ತೆ. ಸಾರ್ವಜನಿಕರು ಇಂಥ ಒಂದು ಕಾರ್ಯಕ್ಕೆ ಸಂಪೂರ್ಣವಾಗಿ ಬೆಂಬಲಿಸಬೇಕು, ಆರ್ಥಿಕವಾಗಿ ಎಲ್ಲಾ ಸಹಾಯ ಮಾಡಬೇಕಂತ ಹೇಳಿ ನಾನು ವಿನಂತಿಸಿಕೊಳ್ತೇನೆ. ಈಗ ರಾಮಾಂಜನ ಫೌಂಡೇಶನ್ ರಿಜಿಸ್ಟರ್ ಇಲ್ಕಲ್ ಇವರ ವತಿಯಿಂದ ಈ ತಲಾಶಿಮಾ ಈಗ ಮಕ್ಕಳಿಗೆ ಇದು ಒಂದು ಟ್ರೀಟ್ಮೆಂಟ್ ಕೊಡೋ ಸಂಬಂಧ ನಮ್ಮ ಪವನ್ ಡಾಕ್ಟರ್ ಹಾಗೂ ಅವರೆಲ್ಲ ಸಿಬ್ಬಂದಿಯವರು ಬಹಳ ಕೆಲಸ ಮಾಡಕತ್ತಿದ್ದಾರೆ. ದಯವಿಟ್ಟು ನಮ್ಮ ಒಂದು ಸಾರ್ವಜನಿಕರಲ್ಲಿ ಒಂದು ವಿನಂತಿ, ಈ ಕಾಯಿಲೆ ನಮ್ಮ ಮನೆಯಲ್ಲಿ ಬಂದರೆ ಹೇಗೆ ಅಂತಂದು ವಿಚಾರ ಮಾಡಿ ದಯವಿಟ್ಟು ಅವರಿಗೆ ಆರ್ಥಿಕ ಈಗ ಸಾಕಷ್ಟು ಅವರು ಆರ್ಥಿಕ ಸಹಾಯ ಕೆಳಗಲಿ ಆದ್ರೆ ಅವ್ರ ಫೌಂಡೇಶನ್ದವರು ಆದ್ರೆ ನಾವೇನು ಹೇಳಿದ್ವಿ ಈಗ ಈ ನಡೆದಂಥ ಸಭೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ದಯವಿಟ್ಟು ಇದಕ್ಕೊಂದು ಸಹಾಯ ಮಾಡ್ರಿ. ಅವ್ರದ್ದು QR ಕೋಡ್ ಐತಿ, ಈ ಫೌಂಡೇಶನ್ ಒಂದು ಅವ್ರದ್ದು ಅಕೌಂಟ್ ಐತಿ. ದಯವಿಟ್ಟು ನೀವು ₹1 ಹಾಕ್ರಿ, ಅದಕ್ಕೆ ಬೇಡ ನಾವು ₹1 ಹಾಕಿದ್ರೆ ಎಷ್ಟು ಆಗುತ್ತೆ ಗೊತ್ತೈತಿ. ಅದಕ್ಕೆ ನಾಳಿಂದ ಈ ಕಾರ್ಯಕ್ರಮ ಹಾಕೊಳ್ರಿ. ಆ ರೋಗದಿಂದ ಬಳಲ್ತಿರುವ ಮಕ್ಕಳಿಗೆ ಒಂದು ಜೀವದಾನ ಮಾಡ್ರಿ ಅಂತ ನಾನು ಬೇಡ್ಕೊಳ್ತಾ ಇದ್ದೇನೆ. ಓಕೆ ಸರ್, ಥ್ಯಾಂಕ್ ಯು. 8 ಜೂನ್ 2025 ಬೆಳಿಗ್ಗೆ 8ರಿಂದ ಮಧ್ಯಾಹ್ನ 4ರವರೆಗೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸೊ ಆ ಸಭೆಯನ್ನು ಉದ್ದೇಶಿಸಿ ಇವತ್ತನ್ನು ತಮ್ಮೆಲ್ಲರನ್ನು ಇವತ್ತು ಕರೆದಿದ್ದೀವಿ ಇಲ್ಲಿ. ನಮಗೆ ಇನ್ನೊಂದು ತಮಗೆಲ್ಲರಿಗೂ ಗೊತ್ತಿದೆ, ತಲಸೆಮೆ ಏನಂದ್ರೆ ಈ ಮಕ್ಕಳಿಗಾಗಿ ಅವರ ರಕ್ತದಲ್ಲಿ ಕೊರತೆ ಇರುವುದರಿಂದ ಪ್ರತಿ 21 ದಿವಸಕ್ಕೊಮ್ಮೆ ರಕ್ತ ವರ್ಗಾವಣೆ ಮಾಡಬೇಕಾಗ್ತದೆ. ಸೊ ನಾವು ಸ್ಟಾರ್ಟ್ ಮಾಡಿದ್ದು 4 ಮಕ್ಕಳಿಂದ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಒಂದು 25 ಮಕ್ಕಳಿನಲ್ಲಿ ಈ ರಕ್ತದಾನದ ವರ್ಗಾವಣೆ ಮಾಡ್ತಾ ಇದ್ವಿ ಪ್ರತಿ 21 ದಿವಸಕ್ಕೊಮ್ಮೆ. ಅದರಲ್ಲಿ 4 ಮಕ್ಕಳಿಗೆ ನಾವು ಅಸ್ಥಿ ಮಜ್ಜೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ, ಅದನ್ನು ಕೂಡ ಮಾಡಿದ್ವಿ ಆಲ್ರೆಡಿ. ಸೊ ಈ ಸಮಾರಂಭದಲ್ಲಿ ನಾವು ನೆಕ್ಸ್ಟ್ 5th ಕ್ಯಾಂಡಿಡೇಟ್ ಕೂಡ ಒಂದು ಚಾಯ್ಸ್ ಮಾಡಿದ್ವಿ, ಆಯುಷಿ ಗೋತೂರ್ ಅಂತಿದೆ. ಸೊ ನೆಕ್ಸ್ಟ್ 2 months ನಲ್ಲಿ ಆಕಿಂದು ಒಂದು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೂಡ ಈ ಫೌಂಡೇಶನ್ ವತಿಯಿಂದ ಮಾಡ್ತಾ ಇದ್ದೀನಿ. ಎರಡನೇದು ನಮಗೆ ಇನ್ನೊಂದು ಸಂತೋಷದ ಸುದ್ದಿ ಏನಂದ್ರೆ, ನಾವು ಇದನ್ನು ಮಾಡಕತ್ತು 2015ರಿಂದ ಸ್ಟಾರ್ಟ್ ಮಾಡಿದ್ವಿ. ಇವತ್ತು 2025 ಅಂದ್ರೆ 10 ವರ್ಷ ಆಯ್ತು. ನಮ್ಮ ಈ ಕಾರ್ಯಕ್ರಮವನ್ನು ನೋಡಿ ಲಾಸ್ಟ್ ಟೈಮ್ ನಮ್ಮಲ್ಲಿ ನಾರಾಯಣ ಹೆಲ್ತ್ ಸಿಟಿಯಲ್ಲಿ ನಮ್ಮ ಫೌಂಡೇಶನ್ ಮೆಂಬರ್ಸ್ ಅಲ್ಲಿ ಕರೆದಿದ್ರು. ಸೊ ಅಲ್ಲಿ ಭಾರತ ದೇಶದಲ್ಲಿ ಈ ತಲಸೀಮಿಯಾ ಮಕ್ಕಳು, ಸಿಕಲ್ ಸೆಲೆ ಮಕ್ಕಳು, ಹಿಮೋಫಿಲಿಯಾ ಮಕ್ಕಳಿಗೆ ಸಂಬಂಧಪಟ್ಟಿದ್ದು ಯಾವ್ಯಾವ NGOs ಫೌಂಡೇಶನ್ ಅದಾವ ಅವನ್ನೆಲ್ಲರೂ ಬಂದಿದ್ರಲ್ಲ ನಾರಾಯಣ ಹೆಲ್ತ್ ಸಿಟಿನಲ್ಲಿ. ಸೊ ಅಲ್ಲಿ ನಮ್ಮ ಫೌಂಡೇಶನ್ ವತಿಯಿಂದ ನೋಡ್ ಕೂಡ ಮಧ್ಯಪ್ರದೇಶದ ಛತ್ತೀಸ್ಗಢದ ತಲಸೀಮಿಯಾ ಮತ್ತು ಸಿಕಲ್ ಸೆಲ್ ಅನಿಮಿಯಾ ಮಕ್ಕಳಿಗಾಗಿ ಏನು NGO ಮಾಡ್ತಾ ಇದ್ದಾರೆ, ಕಾಶ್ ಫೌಂಡೇಶನ್ ಅಂತೇಳಿ, ಕಾಜಲ್ ಸಚದೇವ್ ಅಂತೇಳಿ, ಅವ್ರು ನಮ್ಮ ಫೌಂಡೇಶನ್ ನೋಡಿ ಅವ್ರು ಕೂಡ ಈ ಸತಿ ನಮ್ಮ ಈ ಶಿಬಿರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸೊ ರಾಯಪುರ್ಲಿಂದ ಅವ್ರು ಬರ್ತಾ ಇದ್ದಾರೆ ಇಲ್ಲಿ. ಅಂದ್ರೆ ತಲಸೀಮಿಯಾ ಮಕ್ಕಳಿಗೆ ನಾವು ಏನ್ ಮಾಡಾಕತ್ತೀವಿ ಮತ್ತೇನ್ ಮಾಡಬಹುದು ಅದನ್ನ ಉದ್ದೇಶಿ ಅವ್ರು ಕೂಡ ಇಲ್ಲಿ ಬಂದು ಮಾತಾಡ್ತಾರೆ. ಆಮೇಲೆ ಈ ಸಮಾರಂಭಕ್ಕೆ ನಾವು ಮೇನ್ ದಿವ್ಯ ಸಾನ್ನಿಧ್ಯ ಏನಂದ್ರೆ ಪೂಜ್ಯ ಶ್ರೀ ಮಣಿಪುರ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳ ಆಶೀರ್ವಾದದಿಂದ ಇದನ್ನು ಮಾಡ್ತಾ ಇದ್ದೀವಿ.
ಅಜ್ಜವರು ಕೂಡ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ, ಟೈಮ್ ಚೆಕಂಕ್ ಅವ್ರು ಬರ್ತಾರೆ ಅಂತ ಹೇಳಿ. ಆಮೇಲೆ ಉದ್ಘಾಟಕರಾಗಿ ಮಹಾವೀರ್ ಜಿ ಪಾರಿಕ್ ಹಾಗೂ ನಿತಿನ್ ಜಿ ರುನ್ವಾಲ್ ಮತ್ತು ಶ್ರೀಮತಿ ಕಾಜಲ್ ಸಚ್ದೇವ್ ಅವರು ಬರ್ತಾ ಇದ್ದಾರೆ. ಮಹಾವೀರ್ ಜಿ ಪಾರಿಕ್ ಮತ್ತು ನಿತಿನ್ ಜಿ ರುನ್ವಾಲ್ ಅವರು ಬಿಜಾಪುರದಿಂದ ಬರ್ತಾ ಇದ್ದಾರೆ. ಹಾಗೂ ಮುಖ್ಯ ಅತಿಥಿಗಳಾಗಿ ಶ್ರೀ KM ಸಿದ್ದಲಿಂಗ ಮೂರ್ತಿ ಸರ್, ನಮ್ಮ ಈ RPK ಆಯುರ್ವೇದಿಕ್ ಆಸ್ಪತ್ರೆಯ ಅಡ್ಮಿನಿಸ್ಟ್ರೇಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ. ಹಾಗೂ ಇನ್ನೊಂದು ಸಂತೋಷ ಸುದ್ದಿ ಏನಂದ್ರೆ, ನಾವು ಪ್ರತಿ ವರ್ಷ ಏನಂತ ಸ್ಪಾನ್ಸರ್ಸ್ ನೋಡ್ತಾ ಇದ್ವಿ. ಕೆಲವೊಬ್ರು ಫುಡ್ ಸ್ಪಾನ್ಸರ್ಸ್ ಆಗಿರ್ಬೋದು, ಕೆಲವೊಬ್ರದ್ದು ಇವೆಂಟ್ ಸ್ಪಾನ್ಸರ್ ಆಗಿರ್ಬೋದು, ಕೆಲವೊಬ್ರು ಗಿಫ್ಟ್ ಸ್ಪಾನ್ಸರ್ ಆಗಿರ್ಬೋದು. ಬಟ್ ಈ ವರ್ಷ ಎಂಟೈರ್ ಈ ಬ್ಲಡ್ ಡೊನೇಷನ್ ಏನ್ ಶಿಬಿರ ಮಾಡ್ತಾ ಇದೀವಲ್ಲ, ಅದ್ರ ಪೂರ ಪ್ರಾಯೋಜಕರಾಗಿ ಶ್ರೀ ಅಜಿತ್ ಕುಮಾರ್ ಜಿ ಸಂಪದ್ರಾಜ್ ಜಿ ಬರೋರು ನಾವು ಮಾಡ್ತೀವಿ ಅಂತ ಹೇಳಿ ನಮ್ಗೆ ಲಾಸ್ಟ್ ಟೈಮ್ ಹೇಳಿದ್ರು. ಸೊ ಅವರು ಈ ವರ್ಷ ಈ ಕಾರ್ಯಕ್ರಮ ಮುಖ್ಯ ಪ್ರಾಯೋಜಕರಾಗಿದ್ದಾರೆ. ಆಮೇಲೆ ಅವ್ರಿಗೂ ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬರಮಾಡ್ಕೊಳ್ತಾ ಇದ್ದೀವಿ. ತಲಸೀಮೆ ಜಸ್ಟ್ ಎರಡು ಮಾತುಗಳನ್ನ ಡಾಕ್ಟರ್ ಪ್ರಭು ಮಧ್ವರು ಮಾತಾಡ್ತಾರೆ. ಸೊ ಮತ್ತೊಮ್ಮೆ ಎಲ್ಲ ಸಾಮಾಜಿಕ ಹಾಗೂ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಹಾಗೂ ಬಂದಿದ್ದಕ್ಕೆ ಧನ್ಯವಾದಗಳು. ಸೊ ಆಲ್ರೆಡಿ ಸರ್ ಹೇಳಿದ ಥಲಸೀಮಿಯಾ ಅಂತಂದ್ರೆ ಏನು ಅಂತ ಹೇಳಿ. ಸೊ ಈ ಮಕ್ಕಳಲ್ಲಿ ಥಲಸೀಮಿಯಾ ಅನ್ನೋದು ಒಂದು ಆನುವಂಶಿಕ ರಕ್ತಹೀನತೆ ಕಾಯಿಲೆ. ಸೊ ಇದರಲ್ಲಿ ಅಬ್ನಾರ್ಮಲ್ ರಕ್ತ ಕಣಗಳು ಅಥವಾ ಕೆಂಪು ರಕ್ತ ಕಣಗಳು ಅಬ್ನಾರ್ಮಲ್ ಉತ್ಪತ್ತಿ ಆಗ್ತಾವ. ಸೊ ಜಲ್ದಿ ಶರೀರದಾಗ ಡಿಸ್ಟ್ರಕ್ಷನ್ ಆಗ್ತಾವ. ಸೊ ಹಿಂಗಾಗಿ ಮಕ್ಕಳಲ್ಲಿ ರಕ್ತಹೀನತೆ ಆಗುತ್ತೆ. ಸೊ ಇಂಥ ಮಕ್ಕಳಲ್ಲಿ ಪ್ರತಿ ತಿಂಗಳಿಗೆ ಅಥವಾ ಪ್ರತಿ 21 ದಿವಸಕ್ಕೆ ಯೂಶುವಲಿ ನಾವು ಕೆಂಪು ರಕ್ತ ಕಣಗಳನ್ನ ಹಾಕ್ಬೇಕಾಗತ್ತೆ. ಸೊ ಒಂದೊಂದ್ ಸತ ರಕ್ತಹೀನತೆ ತೀವ್ರತೆ ಜಾಸ್ತಿ ಆದ್ರೆ ಸೊ ವಾರಕ್ಕೊಮ್ಮೆ ಅಥವಾ 15 ದಿವಸಕ್ಕೊಮ್ಮೆ ಒಂದ್ಸತ ಹಾಕ್ಬೇಕಾಗುತ್ತೆ. ಸೊ ನಾವು ಅದರ ಸಲುವಾಗಿನೇ ಥಲಸೀಮಿಯಾ ಸಲುವಾಗಿ ಪ್ರತಿ ವರ್ಷ ಈ ಒಂದು ಸ್ವಯಂ ಪ್ರೇರಿತ ಒಂದು ರಕ್ತದಾನ ಶಿಬಿರವನ್ನು ಹಾಕೊಳ್ತೀವಿ. ಸೊ ನಾವು ಕೊಡುವಂತ ರಕ್ತದಿಂದಲೇ ಅಂತ ಮಕ್ಕಳು ಉಸಿರಾಡ್ತಾ ಇದ್ದಾವೆ. ಸೊ ನಮ್ಮ ರಕ್ತದಿಂದಲೇ ಅವು ಉಸಿರಾಡ್ತಾ ಇದ್ದಾವೆ. ಸೊ ಪ್ರತಿ ವರ್ಷನೂ ಇದು ಸಕ್ಸಸ್ಫುಲ್ ಆಗಿದೆ. ಸೊ ಈ ವರ್ಷನೂ ಅದೇ ರೀತಿ ಸಕ್ಸಸ್ಫುಲ್ ಆಗಲಿ ಅಂತ ಹೇಳಿ ನಾನು ನಿಮ್ಮೆಲ್ಲರಲ್ಲಿ ಕೇಳ್ಕೊತೀವಿ. ಧನ್ಯವಾದ. ಇಲ್ಲ ಸರ್, ಬ್ಲಡ್ ಡೊನೇಷನ್ ನಡೀತಾ ಇರ್ತದೆ ಸರ್. ವೇದಿಕೆ ಕಾರ್ಯಕ್ರಮ ಏನ್ ಮುಖ್ಯ ಅತಿಥಿಗಳಾಗಿ ಬರ್ತಾರಲ್ಲ ಸರ್, ಅವ್ರನ್ನೂ ಕೂಡ ಈ ಫೌಂಡೇಶನ್ ನಾವ್ ಏನೇನ್ ಕಾರ್ಯಕ್ರಮ ಮಾಡ್ತಾ ಇದ್ವಿ ಮತ್ತು ಥಲಸೀಮಿಯಾ ಕುರಿತು ಮತ್ತೆ ನಾವ್ ಏನ್ ಮಾಡಬಹುದು ಅಂತ ಹೇಳಿ ಏನ್ ಛತ್ತೀಸ್ಗಢದಿಂದ ಬರ್ತಾ ಇದ್ರು. ಆಲ್ರೆಡಿ ಅವರು ಲಾಸ್ಟ್ ಒಂದು 15-20 ವರ್ಷದಿಂದ ಮಾಡ್ತಾರೆ ಕಾಶ್ ಫೌಂಡೇಶನ್. ನಾವು ಇನ್ನೂ ಬಹಳ ಜಸ್ಟ್ 20 ಮಕ್ಕಳು ನೋಡ್ತೇವೆ. ಅವ್ರು 100 ಮಕ್ಕಳುಗಳನ್ನು ಇವತ್ತು ನೋಡ್ತಾ ಇದ್ದಾರೆ. ಸೊ ಅವ್ರು ಆಕ್ಚುಲಿ ಅವ್ರು ಏನ್ ಬರೋದು ಉದ್ದೇಶ ಏನಿತ್ತಂದ್ರೆ, ಸರ್ ನಾನ್ ನಿಮಗೆ ಬಂದು ಮತ್ತೆ ಗೈಡ್ ಮಾಡ್ತೇನೆ ಅಂತ ಹೇಳಿದ್ರು. ನೀವು ಸ್ಟಾರ್ಟ್ ಮಾಡಿದಿರಿ, ಕಾರ್ಯಕ್ರಮ ಬಹಳ ಚಲೋ ನಡೆಯಕತ್ತದ. ಸೊ ಏನೇನ್ ಮತ್ತೆ ಗೌರ್ಮೆಂಟ್ ಸೌಲಭ್ಯಗಳು ಇರ್ತಾವ, ಮತ್ತೆ ಥಲಸೀಮಿಯಾ ಮಕ್ಕಳಿಗೆ ಮತ್ತೆ ನಾವು ಏನ್ ಕೇರ್ಫುಲ್ ಮಾಡಬೇಕು. ಥಲಸೀಮಿಯಾ ಇಲ್ಲದೆ ಹಿಮೋಫಿಲಿಯಾ ಮಕ್ಕಳು ಕೂಡ ಇರ್ತಾವೆ, ಸಿಕಲ್ ಸೆಲ್ ಎನಿಮಾ ಇರ್ತಾವೆ. ಈ ಮಕ್ಕಳ ಆಮೇಲೆ ಮೇನ್ ಉದ್ದೇಶ ಏನಂದ್ರೆ ಟ್ರೀಟ್ಮೆಂಟ್ ಮಾಡೋದೊಂದು ಸೆಪರೇಟ್ ರೀ, ಬಟ್ ಇದು ಕಾಯಿಲೆ ಬರ್ಲಾರ್ದಂಗ ಹೆಂಗ್ ನೋಡ್ಬೇಕು. ಸೊ ಥಲಸೀಮಿಯಾ ನಾವು ತಡೆಗಟ್ಟಬೇಕು. ಮೇನ್ ಉದ್ದೇಶ ಏನಿದೆ, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಇಂಥ ಮಕ್ಕಳು ಹುಟ್ಟಲಿಲ್ಲ ಅಂದ್ರೆ ಇದರ ಪ್ರಾಬ್ಲಮ್ ಬರಂಗಿಲ್ಲ. ಇದಕ್ಕೆ ನಾವು ಏನ್ ಮಾಡಬೇಕು, ಜನರಲ್ಲಿ ಏನ್ ಅವೇರ್ನೆಸ್ ತರಬೇಕು ಅದನ್ನ ಕುರಿತು ಕಾಜಲ್ ಸಚ್ದೇವ್ರು ಬಂದು ಮಾತಾಡ್ತಾರೆ. ಈಗ 4 ಮಂದಿಗೆ ನಾವು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡಿದ್ವಿ. 4 ಮಂದಿ ಸಕ್ಸಸ್ ಆಗಿವೆ ಸರ್. ಬರ್ಬೋದು, ಬರ್ತಾರಲ್ಲ ಸರ್ ಅವರು. ಆ ಟೈಮ್ನಾಗ ಬೇಕಾದ್ರೆ ಅವ್ರಿಗೂ ಕರಿತೀವಿ ಸರ್. ಹೌದೌದು ಸರ್. ಆಕ್ಚುಲಿ ಏನಿತ್ತು ಅಂದ್ರೆ, ನಾವಿಲ್ಲಿ ಕುಂತು ಮಾತಾಡೋದು ಬದಲಿ ಆಗ್ತದ್ರೆ, ಯಾರು ಆಲ್ರೆಡಿ ಅವ್ರ ಮಕ್ಕಳನ್ನ ಇಟ್ಕೊಂಡು ಅನುಭವಿಸಕತ್ತಾರ ಅವ್ರ ತೊಂದರೆಯನ್ನು ಕೇಳೋದು ಬಹಳ ಇದು. ಬಟ್ ನಮ್ಮಲ್ಲಿ ಒಂದೇ ಪ್ರಾಬ್ಲಮ್ ನಾವು ಎದಕ್ಕಾಗಲ್ಲ. ನಾವು ಬಹಳ ಸಲ ನಾವು ಪೇರೆಂಟ್ಸ್ ರಿಕ್ವೆಸ್ಟ್ ಮಾಡ್ತೀವಿ, ನೀವು ನಿಮ್ಮಲ್ಲಿ ಇರುವ ತೊಂದರೆಗಳನ್ನು ಹೇಳಂತ ಜನರಿಗೆ ಗೊತ್ತಾಗ. ಬಟ್ ಓನ್ಲಿ ಪ್ರಾಬ್ಲಮ್ ಐತಂದ್ರೆ ಅವ್ರಿಷ್ಟು ಕಡು ಬಡ ಕುಟುಂಬ ಅಂದ್ರೆ ಅವ್ರಿಗೆ ಮಾತಾಡಕ್ಕೆ ಸತ್ಯಕ್ಕೆ ಸ್ವಲ್ಪ ಬರ್ಲಿಕ್ಕೆ ಹೆದರ್ತಾರೆ ಸರ್ ಅವರು. ಸೊ ಅವ್ರ ಪರವಾಗಿ ಇದನ್ನ ನಾವು ಮಾತಾಡ್ತೀವಿ ಅಷ್ಟೇ. ಬಟ್ ಅವರು ಹೇಳೋದು ಅಷ್ಟೇ ಏನಂದ್ರೆ, ಪ್ರತಿ 21 ದಿವಸಕ್ಕೊಮ್ಮೆ ಯಾರಿಗಾದ್ರೂ ತೊಂದರೆ ಆಗ್ತದೆ ಸರ್. ಬ್ಲಡ್ ಅರೇಂಜ್ ಮಾಡೋದಾಗ್ಲಿ, 21 ದಿನ ಚುಚ್ಚಬೇಕು. ಅವ್ರದ್ದು ತಿಂಗಳಿಂದ 3 ದಿವಸ ನಮ್ ದವಾಖಾನೆಗೆ ಇರ್ತಾರೆ ನಾವು. ಮತ್ತೊಂದು ಸೌಲಭ್ಯ ಏನೈತ್ರಿ, ಸದ್ಯ ನಿಮ್ಮಲ್ಲಿ ಬರೋದು ಮಾತಾಡ್ತಾರಲ್ಲ, ಅವ್ರಿಗೆ ಟ್ರಾವೆಲ್ಸ್ ಕೆಲವೊಂದು ಸ್ಕೀಮ್ಸ್ ಸೆಂಟ್ರಲ್ ಗೌರ್ಮೆಂಟ್ ಕೇಳಿದ್ರು, ಅದಕ್ಕೆ ಒಳಪಡ್ತಾವ ಹೇಗಂತ ಸರ್. ಆಕ್ಚುಲಿ ಗೌರ್ಮೆಂಟ್ ಪ್ರಕಾರ ಎಲ್ಲಾ ಸ್ಕೀಮ್ಸ್ ಅದಾವ ಸರ್, ಬಟ್ ಇನ್ನ ಎಲ್ಲೂ ಲಾಗು ಮಾಡಿಲ್ಲ ಸರ್. ಪೇಪರ್ ನಲ್ಲಿ ಅಷ್ಟೇ ಅದಾವ, ಕಾರ್ಯರೂಪದಲ್ಲಿ ಇನ್ನೂ ಬಂದಿಲ್ಲ ಸರ್. ಆಕ್ಚುಲಿ ಈಗ ಲಾಸ್ಟ್ ಇಯರ್ಲಿಂದ ಹ್ಯಾಪ್ಟೋಟ್ಯಾಪಿಂಗ್ ಗೆ ಪ್ರತಿ ಥಲಸೀಮಿಯಾ ಮಕ್ಕಳಿಗೆ 20 ಲಕ್ಷ ರೂಪಾಯಿ ಡೊನೇಟ್ ಮಾಡ್ಬೇಕು ಸರ್. ಅವ್ರು ಮಾಡಬೇಕಲ್ಲ ಗೌರ್ಮೆಂಟ್, ಒಂದು ರೂಲ್ಸ್ ಆಗೈತೆ ಸರ್. ಬಟ್ ಇನ್ನೂ ಇಂಪ್ಲಿಮೆಂಟ್ ನಲ್ಲಿ ಬರ್ತಾ ಇಲ್ಲ ಸರ್. ಸೊ ಮೇ ಬಿ ಇನ್ನ ನೆಕ್ಸ್ಟ್ 2 ಮಂತ್ಸ್ ನಲ್ಲಿ ಬರ್ಬೇಕಂತ ಹೇಳಿ ಹೇಳ್ತಾ ಇದ್ದಾರೆ ಸರ್.
ಸೆಂಟ್ರಲ್ ಲೆವೆಲ್ ಸ್ಟೇಟ್ ಲೆವೆಲ್ ಮೀಟಿಂಗ್ ಇದ್ದಾಗ ಮತ್ತೆ ಇನ್ನೂ ಸ್ವಲ್ಪ ಒತ್ತಾಯ ಮಾಡಬೇಕಂತ ಮಾಡ್ತೀವಿ ಸರ್. ಪ್ರತಿ ಸರಿ ಎಲ್ಲಾ ಸಂಘ ಸಂಸ್ಥೆಯಲ್ಲಿ ಇದು ಮಾಡಕತ್ತಾರ ಸರ್. ಬಟ್ ಸ್ಟಿಲ್ ನೀವು ಫೋರ್ಸ್ ಅಲ್ಲಿ ಬರ್ಬೇಕಂದ್ರೆ ಸ್ವಲ್ಪ ಟೈಮ್ ತಗೋಬಹುದು. ಬಟ್ ಮಾಡಕತ್ತಾರ ಸರ್. ಅದೇ ಕಾಜಲ್ ಅವ್ರು ಏನ್ ಮಾಡಕತ್ತಾರ ಸರ್, ಆಕ್ಚುಲಿ MP ನಲ್ಲಿ ಗುಜರಾತ್ ನಲ್ಲಿ ಟೋಟಲಿ ಗೌರ್ಮೆಂಟ್ ಫ್ರೀ ಮಾಡಕತ್ತಾರ ಸರ್ ಇವರಿಗೆ. MP ಗುಜರಾತ್ ಬಹಳ ಮಂದಿ ಆಲ್ಮೋಸ್ಟ್ ಗೌರ್ಮೆಂಟ್ ಟೋಟಲಿ ಫ್ರೀ ಮಾಡಕತ್ತಾರ ಇವರಿಗೆ. ಆಮೇಲೆ ಅಲ್ಲಿ ಕಾಲೇಜ್ ನಲ್ಲಿ ಅಡ್ಮಿಷನ್ಸ್ ಮಾಡ್ಬೇಕಂದ್ರೆ ಇದು ತಲೆಸ್ಮೆ ಬರ್ಬೇಕಂದ್ರೆ ಹೆಂಗ್ ಸರ್, ತಂದೆ ಮತ್ತು ತಾಯಿನಲ್ಲಿ ಇಬ್ರುನಲ್ಲಿ ಆ ಮೈನರ್ ಜೀನ್ ಇರಬೇಕ್ರಿ. ಇಬ್ರುನಲ್ಲಿ ಮೈನರ್ ಜೀನ್ ಇದ್ರೆ ಮಾತ್ರ ತಲಸೀಮೆ ಮೇಜರ್ ಹೋಗ್ತತ್ರಿ. ಸೊ ಇದು ಪ್ರಾಬ್ಲಮ್ ಅಂದ್ರೆ ಹೆಂಗಾಗತ್ರಿ, ತಂದೆನಲ್ಲಿಯೂ ತಲಸೀಮೆ ಮೈನರ್ ಇರ್ತದೆ, ತಾಯಿನಲ್ಲಿ ತಲಸೀಮೆ ಮೈನರ್ ಇರ್ತದೆ. ಅಂತ ಪೇರೆಂಟ್ಸ್ ನಲ್ಲಿ ಪ್ರತಿ ಪ್ರೆಗ್ನೆನ್ಸಿನಲ್ಲಿ 25% ತಲಸೀಮೆ ಮೇಜರ್ ಮಗು ಹುಟ್ಟಬಹುದು, 25%. ಸೊ ಈಗ MP ಮತ್ತು ಗುಜರಾತ್ ನಲ್ಲಿ ಬಹಳಷ್ಟು ಕೇಸಸ್ ಅಲ್ಲದಾವ ಸರ್. ಈಗ ನಾವು ನಮ್ಮ ಇಂಡಿಯಾನಲ್ಲಿ ನಾವು ಜಾಸ್ತಿ ಕಾಣಕತ್ತೆ, ಯಾಕಂದ್ರೆ ಇದ್ರದ್ದು ಅವೇರ್ನೆಸ್ ಇನ್ನು ಬಹಳ ಮಂದಿ ಇಲ್ಲ. ಸ್ಪೇನ್, ನಾರ್ವೆ ನಲ್ಲಿ ಇವತ್ತು ತಲಸೀಮೆ 0 ಆಗ್ಬಿಟ್ಟ. ಮೇನ್ ಇಂಟೆನ್ಷನ್ ಅಲ್ಲಿ ಎದಕ್ಕೆ 0 ಆಗಿತ್ತಂದ್ರೆ ಕಾಲೇಜ್ ನಲ್ಲಿ ನಾವು ಏನ್ ಮಾಡ್ತೀವಲ್ಲ ಸರ್, ಅಲ್ಲಿ ಕಂಪಲ್ಸರಿ ಫಾರ್ಮ್ ನಲ್ಲಿ HbA2 ಲೆವೆಲ್ ಅಂತ ಚೆಕ್ ಮಾಡ್ತಾರೆ ಸರ್. ಅದು HbA2 ಲೆವೆಲ್ 4.2% ಇತ್ತು ಅಂತ ತಿಳ್ಕೊ ಸರ್. ಮ್ಯಾರೇಜ್ ಟೈಮ್ ನಲ್ಲಿ ಮೈನರ್ ಮದುವೆ ಮಾಡಿಸ್ಕೊಡಂಗಿಲ್ಲ ಅವರು. ಇದು ಓನ್ಲಿ ಬ್ರೇಕ್ ಡೌನ್ ಆಗ್ಬೇಕಂದ್ರೆ ಮೈನರ್ ಮದುವೆ ಆಗಬಾರ್ದು. ಮೈನರ್ ನಾರ್ಮಲ್ ಜೊತೆ ಮದುವೆ ಆಗಲಿ, ಅವ್ರಿಗೆ ತಲಸೀಮೆ ಮೇಜರ್ ಹುಟ್ಟಂಗೆ ಇಲ್ಲ. ಮೈನರ್ ಮದುವೆ ಆದ್ರೆ ಮಾತ್ರ ಇದು ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ರಕ್ತ ಸಂಬಂಧಿ ಏನ್ ಮದುವೆ ಆಗ್ತದೆ ಅದನ್ನ ತಡೆಗಟ್ಟಿಸ್ಬೇಕು ಸರ್. ಈಗ ತಾವು ಹೇಳಿದ್ರಿ ಹೆಚ್ಚಾಗಿ ಬಡವರು ಅದಾರಂತೆ, ಹುಡುಗರು ಬಡವರು ಅದಾರಂತೆ. ಈಗ ಕನಿಷ್ಠ ಒಂದು 15-20 ವರ್ಷ ತನಕ ರಕ್ತ ಹಾಕ್ಬೇಕಾಗತ್ತೆ. ಇಲ್ಲ ಸರ್, ಇರುತ್ತಲ್ಲ ಇರುತ್ತೆ. ಮತ್ತು ಅವ್ರಿಗೆ ಔಷಧಗಳ ಕೊಡಬೇಕಾಗತ್ತೆ. ಮತ್ತ ಬಡವರು ಇದ್ದು ಅದನ್ನ ಅವರು ಮ್ಯಾನೇಜ್ ಮಾಡ್ತಾರೆ. ಔಷಧ ಖರ್ಚು ಇದೇ ಉದ್ದೇಶದಿಂದ ನಾವು ಈ ಫೌಂಡೇಶನ್ ಬಂದಿದ್ದೀವಿ. ಈಗ ನಮ್ಮ ಕಡೆ ಇನ್ನೂ ಅಷ್ಟು ಫಂಡ್ಸ್ ಬರ್ತಾ ಇಲ್ಲ ಸರ್. ಕರೆ ಹೇಳ್ಬೇಕಂದ್ರೆ ನಾವು ಈಗ ಸದ್ಯಕ್ಕೆ ಏನ್ ಫಂಡ್ಸ್ ಬರ್ತಲ್ಲ, ಆ ಫಂಡ್ಸ್ ನಲ್ಲಿ ನಮ್ಗೆ ಶಾರ್ಟೇಜ್ ಬರೋದು. ಇನ್ನು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಶಾರ್ಟೇಜ್ ಬರಕತ್ತದ. ದೆನ್ ಅದ್ರ ಜೊತೆ ನಾವು ವರ್ಷಕ್ಕೆ ಒಂದು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಏನ್ ಮಾಡಿದ್ವಿ, ಅದ್ರದ್ದು ಒಂದು 15 ಲಕ್ಷ ರೂಪಾಯಿ. ತಿಂಗಳದ್ದು ನಮಗೆ 17 ಲಕ್ಷ ರೂಪಾಯಿ ಈ ಫೌಂಡೇಶನ್ ಗೆ ಹೋಗ್ತದೆ, ಬರೀ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಗೆ. ಪರ್ ಹೆಡ್ ನಾವು ಜನರಲ್ ನಾವು ಈಗ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಿದ್ವಿ ಅಂತ ತಿಳ್ಕೊಳ್ಳಿ, ಒಂದ್ ಮಗು ಅಂದಾಜು ಒಂದು 4,000-5,000 ರೂಪಾಯಿ ಖರ್ಚು ಬರ್ತದೆ ಇಪ್ಪತ್ತೊಂದು ದಿವಸಕ್ಕೆ. ಒಂದ್ ಮಗು. ಸ್ವಲ್ಪ ಯಾರು ಅದೇ ಸರ್, ಅದಕ್ಕೆ ನಾವು ಇದನ್ನ ಅವೇರ್ನೆಸ್ ಮಾಡ್ಬೇಕು. ನಾವ್ ಎದಕ್ಕೆ ಇದನ್ನ ಫೌಂಡೇಶನ್ ಅಸ್ತಿತ್ವದಲ್ಲಿ ಬಂದಿದ್ವಿ, ಮುಖ್ಯ ಉದ್ದೇಶ ಏನು ಸರ್, ಇಬ್ಬರನಲ್ಲಿ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ನಮ್ಮ ಇಬ್ಬರು ಮಂದಿ ಫ್ರೆಂಡ್ಸ್ ನಮ್ ಬರ್ಡೇ ಐತಿ, ಯಾರಿಗಾದ್ರೂ ಬಡ ಮಕ್ಕಳು ಇತ್ತಂದ್ರೆ ಇದನ್ನ ಈ ಬರ್ಡೇ ನಾವು ಸೆಲೆಬ್ರೇಟ್ ಮಾಡೋಕ್ಕಿಂತ ಈ ಅಮೌಂಟ್ ನೀವು ಯಾರು ಬಡ ಮಕ್ಕಳಿಗೆ ಇದು ಮಾಡ್ಬಿಡ ಟ್ರೀಟ್ಮೆಂಟ್ ಮಾಡೋದು. ಹಂಗ ಬಂದಾಗ ನಮಗೆ ಏನ್ಸಿತ್ತು, ನಾ ಯಾರಿಗಂತ ಮಾಡ್ಬೇಕು, ಬಡ ಮಕ್ಕಳು ಭಾಳ ಇರ್ತಾರೆ. ಈಗ ಒಬ್ಬ ಶ್ರೀಮಂತರು ಇರ್ತಾರ, ಅಂತಂತ ಒಂದು ಬಡ ಮಗನ್ ದತ್ತಕ್ ಇದು ಮಾಡಿದ್ರೆ ಅದನ್ನ ತೋರ್ಸಕ್ ನಾನು ಹಂಗ ಮಾಡಿ ಇದನ್ನ ಅಂತ ಅಷ್ಟೇ. ಸೊ ನಾವು ಏನಂದ್ರೆ ಎಲ್ಲರೂ ಬಡ್ರು ಆಗ್ಬಿಡ್ತಾರೆ. ಅವಾಗ ನಾವು ಇದನ್ನ ಯಾರು ಬಡ್ರು ಅದಾರೆ ಯಾವ ಬಾಳ ಇರಂಗಿಲ್ಲ. ಸೊ ಅವಾಗ ಏನಾದ್ರು ನಾವೇನ್ ಮಾಡಿದ್ವಿ ಅಂದ್ರೆ ಕೆಲವೊಂದಿಷ್ಟು ಕ್ರೈಟೀರಿಯಾ ಯಾರಿಗೆ ಬಹಳ ನೀಡ್ ಅದ. ಈಗ ಬಡ ಅಂದ್ರೆ ಒಂದೇ ಟೈಮ್ ಕಾಯಿಲೆ ಬರ್ತದೆ, ಎಲ್ಲಂತ ಮ್ಯಾನೇಜ್ ಮಾಡ್ತಾರೆ. ಬಟ್ ಈ ಮಕ್ಕಳಿಗೆ ಲೈಫ್ ಲಾಂಗ್ ಕಾಯಿಲೆ ಕಾಡ್ತಾರೆ. ಎವ್ರಿ 21 days 5,000 ರೂಪಾಯಿ ತೆಗೆದು ಇಡ್ಬೇಕ್ರಿ. ಈಗ ನಾ 1 ಸಲ ಮಾಡ್ತೀನಿ, 2 ಸಲ ಮಾಡ್ತೀನಿ, 3ನೇ ಸಲ ಅವ್ರು ಏನ್ ಮಾಡ್ತಾರೆ, ಅಲೆಕ್ಷನ್ ನಮ್ ದುಡಿಕಿನ 4,000-5,000 ಐತ್ರಿ. ಆ ಪೂರಾ ಫ್ಯಾಮಿಲಿ ಇನ್ಕಮ್ ಬರೀ ಒಂದ್ ಮಗು, ಅದು ಅವ್ರಿಗೆ ಗೊತ್ತೈತಿ ಈ ಮಗು ಜಾಸ್ತಿ ದಿವಸ ಬಾಳಂಗಿಲ್ಲ ಅಂತ ಹೇಳಿ ಬಿಟ್ರೆ. 18. ಸೊ ಅಷ್ಟು ಮಾಡಿನೂ ಮಾಡಕತ್ತಾರ ಸರ್. ಹಂಗ ಅವ್ರಿಗೆ ತೊಂದರೆ ಆಗಬಾರ್ದು ಉದ್ದೇಶಕ್ಕೆ ನಾವು ಅಂತ ಮಕ್ಕಳನ್ನ ಚಾಯ್ಸ್ ಮಾಡ್ಕೊಂಡಿದ್ವಿ. ಮತ್ತೆ ಮಲ್ಟಿನ್ಯಾಷನಲ್ ಕಂಪ್ನಿಯಾಗ ಫಂಡ್ ಇರ್ತಾವ ಸರ್. ಬರ್ಡೇಸ್ ಏನು ಬಹಳ ಮಂದಿ ಡೊನೇಟ್ ಮಾಡಕತ್ತಾರ ಸರ್. ನಾವು ಅವೇರ್ನೆಸ್ ಹಂಗ ಮಾಡಕತ್ತೇವೆ. ನೀವು ನಿಮ್ ಬರ್ಡೇ ಟೈಮ್ನಾಗ ನಿಮ್ದಕ್ಕ ಆಯುಷ್ ಆಗ್ತದ. 1 year ನಮ್ದು ಜಾಸ್ತಿನ ಆದಂಗ್ರಿ, ನಾವು ಕಳ್ಕೊಂಡ 1 ವರ್ಷ ಸೆಲೆಬ್ರೇಟ್ ಮಾಡೋಕ್ಕಿಂತ ಸ್ವಲ್ಪ ನೀವ್ ಏನ್ ಸೆಲೆಬ್ರೇಟ್ ಮಾಡ್ತಿರಲ್ಲ ಅದ್ರ 10%, 20% ಈ ಫೌಂಡೇಶನ್ ಆಗ್ರಿ. ನಿಮ್ ಲೈಫ್ ನಲ್ಲಿ ನಿಮ್ಮ ಜೀವನಕ್ಕಿಂತ ಇನ್ನೊಬ್ಬರ ಜೀವನ ಕೂಡ ಚೆನ್ನಾಗಬೇಕು ಉದ್ದೇಶಕ್ಕೆ ಫೌಂಡೇಶನ್ ಬಹಳ ಮಂದಿ ಡೊನೇಟ್ ಮಾಡಕತ್ರು. ಸೊ ಇವತ್ತು ಈ ಫೌಂಡೇಶನ್ ಇನ್ನೂ ಮಟ್ಟ ನಡೆದ ಸರ್.